ಎಷ್ಟೇ ಕಷ್ಟ ಬರಲಿ, ಯಾರೇ ಎದುರಾಳಿ ಇರಲಿ, ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ. ಧರ್ಮಗುರುಗಳು ನಾವು ಆಶೀರ್ವಾದ ಮಾಡುವಾಗ ನಾವು ಏನು ಹೇಳೋಕ್ಕಾಗ್ತದೆ, ನಾವು ಯಾರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದೆ, ಅವರವ್ರ ಇಚ್ಛೆ. ಬಟ್ ಏನೇ ಇದ್ದರೂ ನಮ್ಮ ಪಕ್ಷ ಅಷ್ಟೇ, ನಮ್ಮ ಪಕ್ಷ ಇಂಪಾರ್ಟೆಂಟು. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದನ್ನು ನಾವೆಲ್ಲ ಕೆಲಸ ಮಾಡಬೇಕು. ನಾನೇನು ಯಾವ ಸ್ಥಾನನೂ ಹುಡುಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸರ್ ಸ್ನಾನಗಳು. ನಮ್ಮ ಡ್ಯೂಟಿ ನೋಡ್ರಿ, ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ. ಮಿಕ್ಕಿದ್ದು ನಮ್ಮ ಪಾರ್ಟಿ ತೀರ್ಮಾನ. ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ ಸರ್. ಇವತ್ತು ಎಸ್ ಟಿ ಸೋಮಶೇಖರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸರ್, ಬಿಜೆಪಿ ಶಾಸಕರು. ಎಲ್ಲಿಗೆ? ನಿಮ್ಮ ಗಾಂಧಿಗೆ ಭಾರತ್ ಕಾರ್ಯಕ್ರಮ. ಅವ್ರು ಇದಕ್ಕೆ ಬಂದಿದ್ರು ರೀ, ಜೈ ಭೀಮ್ ಜೈ ಬಾಬ್. ಇಲ್ಲ ಅವ್ರು ಇದಕ್ಕೆ ಬಂದಿದ್ರು, ಯಾವುದೋ ಅವರು ವಿಧಾನಸೌಧಕ್ಕೆ ಬಂದಿದ್ರು. ಎಷ್ಟೇ ಕಷ್ಟ ಬರಲಿ, ಯಾರೇ ಎದುರಾಳಿ ಇರಲಿ, ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ. ಧರ್ಮಗುರುಗಳು ನಾವು ಆಶೀರ್ವಾದ ಮಾಡುವಾಗ ನಾವು ಏನು ಹೇಳೋಕ್ಕಾಗ್ತದೆ, ನಾವು ಯಾರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದೆ, ಅವರವ್ರ ಇಚ್ಛೆ. ಬಟ್ ಏನೇ ಇದ್ದರೂ ನಮ್ಮ ಪಕ್ಷ ಅಷ್ಟೇ, ನಮ್ಮ ಪಕ್ಷ ಇಂಪಾರ್ಟೆಂಟು. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದನ್ನು ನಾವೆಲ್ಲ ಕೆಲಸ ಮಾಡಬೇಕು. ನಾನೇನು ಯಾವ ಸ್ಥಾನನೂ ಹುಡುಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸರ್ ಸ್ನಾನಗಳು. ನಮ್ಮ ಡ್ಯೂಟಿ ನೋಡ್ರಿ, ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ. ಮಿಕ್ಕಿದ್ದು ನಮ್ಮ ಪಾರ್ಟಿ ತೀರ್ಮಾನ. ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ ಸರ್. ಇವತ್ತು ಎಸ್ ಟಿ ಸೋಮಶೇಖರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸರ್, ಬಿಜೆಪಿ ಶಾಸಕರು. ಎಲ್ಲಿಗೆ? ನಿಮ್ಮ ಗಾಂಧಿಗೆ ಭಾರತ್ ಕಾರ್ಯಕ್ರಮ. ಅವ್ರು ಇದಕ್ಕೆ ಬಂದಿದ್ರು ರೀ, ಜೈ ಭೀಮ್ ಜೈ ಬಾಬ್. ಇಲ್ಲ ಅವ್ರು ಇದಕ್ಕೆ ಬಂದಿದ್ರು, ಯಾವುದೋ ಅವರು ವಿಧಾನಸೌಧಕ್ಕೆ ಬಂದಿದ್ರು. ಎಷ್ಟೇ ಕಷ್ಟ ಬರಲಿ, ಯಾರೇ ಎದುರಾಳಿ ಇರಲಿ, ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ. ಧರ್ಮಗುರುಗಳು ನಾವು ಆಶೀರ್ವಾದ ಮಾಡುವಾಗ ನಾವು ಏನು ಹೇಳೋಕ್ಕಾಗ್ತದೆ, ನಾವು ಯಾರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದೆ, ಅವರವ್ರ ಇಚ್ಛೆ. ಬಟ್ ಏನೇ ಇದ್ದರೂ ನಮ್ಮ ಪಕ್ಷ ಅಷ್ಟೇ, ನಮ್ಮ ಪಕ್ಷ ಇಂಪಾರ್ಟೆಂಟು. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದನ್ನು ನಾವೆಲ್ಲ ಕೆಲಸ ಮಾಡಬೇಕು. ನಾನೇನು ಯಾವ ಸ್ಥಾನನೂ ಹುಡುಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸರ್ ಸ್ನಾನಗಳು. ನಮ್ಮ ಡ್ಯೂಟಿ ನೋಡ್ರಿ, ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ. ಮಿಕ್ಕಿದ್ದು ನಮ್ಮ ಪಾರ್ಟಿ ತೀರ್ಮಾನ. ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ ಸರ್. ಇವತ್ತು ಎಸ್ ಟಿ ಸೋಮಶೇಖರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸರ್, ಬಿಜೆಪಿ ಶಾಸಕರು. ಎಲ್ಲಿಗೆ? ನಿಮ್ಮ ಗಾಂಧಿಗೆ ಭಾರತ್ ಕಾರ್ಯಕ್ರಮ. ಅವ್ರು ಇದಕ್ಕೆ ಬಂದಿದ್ರು ರೀ, ಜೈ ಭೀಮ್ ಜೈ ಬಾಬ್. ಇಲ್ಲ ಅವ್ರು ಇದಕ್ಕೆ ಬಂದಿದ್ರು, ಯಾವುದೋ ಅವರು ವಿಧಾನಸೌಧಕ್ಕೆ ಬಂದಿದ್ರು. ಎಷ್ಟೇ ಕಷ್ಟ ಬರಲಿ, ಯಾರೇ ಎದುರಾಳಿ ಇರಲಿ, ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ. ಧರ್ಮಗುರುಗಳು ನಾವು ಆಶೀರ್ವಾದ ಮಾಡುವಾಗ ನಾವು ಏನು ಹೇಳೋಕ್ಕಾಗ್ತದೆ, ನಾವು ಯಾರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದೆ, ಅವರವ್ರ ಇಚ್ಛೆ. ಬಟ್ ಏನೇ ಇದ್ದರೂ ನಮ್ಮ ಪಕ್ಷ ಅಷ್ಟೇ, ನಮ್ಮ ಪಕ್ಷ ಇಂಪಾರ್ಟೆಂಟು. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದನ್ನು ನಾವೆಲ್ಲ ಕೆಲಸ ಮಾಡಬೇಕು. ನಾನೇನು ಯಾವ ಸ್ಥಾನನೂ ಹುಡುಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸರ್ ಸ್ನಾನಗಳು. ನಮ್ಮ ಡ್ಯೂಟಿ ನೋಡ್ರಿ, ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ. ಮಿಕ್ಕಿದ್ದು ನಮ್ಮ ಪಾರ್ಟಿ ತೀರ್ಮಾನ. ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ ಸರ್. ಇವತ್ತು ಎಸ್ ಟಿ ಸೋಮಶೇಖರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸರ್, ಬಿಜೆಪಿ ಶಾಸಕರು. ಎಲ್ಲಿಗೆ? ನಿಮ್ಮ ಗಾಂಧಿಗೆ ಭಾರತ್ ಕಾರ್ಯಕ್ರಮ. ಅವ್ರು ಇದಕ್ಕೆ ಬಂದಿದ್ರು ರೀ, ಜೈ ಭೀಮ್ ಜೈ ಬಾಬ್. ಇಲ್ಲ ಅವ್ರು ಇದಕ್ಕೆ ಬಂದಿದ್ರು, ಯಾವುದೋ ಅವರು ವಿಧಾನಸೌಧಕ್ಕೆ ಬಂದಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.